ಕ್ವಿಕ್ಲಿ ಇನ್ನೊಂದು ಸುದ್ದಿ. ಮಹಾರಾಷ್ಟ್ರದ್ದು ಒಂದು ವಿಡಿಯೋ ಬರ್ತಾ ಇದೆ. ಸಂಜಯ್ ಶಿರ್ಸತ್, ಮಿನಿಸ್ಟರ್ ಸಂಜಯ್ ಶಿರ್ಸತ್, ಶಿವಸೇನೆ ಏಕನಾಥ ಶಿಂದೆ ಬಣದ ಶಾಸಕ ಆಗಿ ಮಿನಿಸ್ಟರ್ ಆದಂಥವರು ರೂಮ್ನಲ್ಲಿ ಸಿಗರೆಟ್ ಸೆತ್ತಾ ಕೂತ್ಕೊಂಡಿರ್ತಾರೆ. ಮುಂದೆ ಹಣದ ರಾಶಿಯ ಚೀಲ ಇದೆ ಅಂತ ಪಕ್ಕದಲ್ಲಿ, ಅದರಲ್ಲಿ ದುಡ್ಡು ಕಾಣಿಸ್ತಾ ಇದೆ ಅಂತ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಜೋರು ಚರ್ಚೆ ಆಗ್ತಾ ಇದೆ. ಎಲ್ಲಿಂದ ಬಂತು ಈ ಕ್ಯಾಶು ಅಂತ ಕೇಳ್ತಾ ಇದ್ದಾರೆ ವಿಪಕ್ಷಗಳವರು. ಪಕ್ಕದ ಸೂಟ್ ಕೇಸ್ನಲ್ಲಿ ಹಣದ ರಾಶಿ ಇದೆ ಅಂತ. ಸಂಜಯ್ ರಾವತ್ ಟ್ವೀಟ್: ಈ ವಿಡಿಯೋ ಮೋದಿ ಗೃಹ ಸಚಿವ ಅಮಿತ್ ಶಾ ನೋಡಬೇಕು, ದೇಶದಲ್ಲಿ ಏನು ನಡೀತಾ ಇದೆ, ಹಣ ತುಂಬಿದ ಚೀಲಗಳು, ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು, ಇಷ್ಟು ದುಡ್ಡು ಹೊತ್ಕೊಂಡು ಯಾರು ಓಡಾಡಬಹುದಾ, ಇನ್ಕಮ್ ಟ್ಯಾಕ್ಸ್ನವರು ಮಿನಿಸ್ಟರ್ ಮೇಲೆ ಆ್ಯಕ್ಷನ್ ತಗೊಳ್ತಾರಾ, ದೇವೇಂದ್ರ ಫಡ್ನವೀಸ್ ಬಗ್ಗೆ ಕನಿಕರ ಆಗ್ತಾ ಇದೆ ಅಂತ. ಅದಕ್ಕೆ ಸಂಜಯ್ ಶಿರ್ಸತ್ ಹೇಳ್ತಾ ಇದ್ದಾರೆ, ಅದು ಬಟ್ಟೆ, ಅದು ದುಡ್ಡಲ್ಲ, ನೀವು ಬಟ್ಟೆ ಅಂತ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಿ. ನಾನೊಂದು ಪ್ರವಾಸದಿಂದ ಹಿಂತಿರುಗಿ ಬಂದಿದ್ದೆ, ಮಲಗುವ ಕೋಣೆಯಲ್ಲಿ ಬಟ್ಟೆ ತೆಗೆದು ಕೂತ್ಕೊಂಡಿದ್ದೆ, ಆರಾಮಾಗಿ ಕುಳಿತಿದ್ದೀನಿ, ನನ್ನ ನಾಯಿ ಜೊತೆಗಿತ್ತು, ಯಾರೋ ಈ ಟೈಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ, ದುಡ್ಡಿನ ಬಗ್ಗೆ ನನಗೆ ಗೊತ್ತಿಲ್ಲ, ಅಷ್ಟು ದುಡ್ಡಿದ್ದಿದ್ರೆ ಕಪಾಟ್ನಲ್ಲಿ ಇಡ್ತಾ ಇದ್ದೆ, ಸೂಟ್ ಕೇಸ್ನಲ್ಲಿ ಯಾಕೆ, ನಮ್ಮಲ್ಲಿ ಮಾತೋಶ್ರೀ ನಿವಾಸ ಇಲ್ಲ ಅಂತ. ಮಾತೋಶ್ರೀ ಉದ್ಧವ್ ಠಾಕ್ರೆ ಅವರ ಮನೆ. ಒಂದು ವಿಡಿಯೋ ಬರ್ತಾ ಇದೆ. ಸಂಜಯ್ ಶಿರ್ಸತ್, ಮಿನಿಸ್ಟರ್ ಸಂಜಯ್ ಶಿರ್ಸತ್, ಶಿವಸೇನೆ ಏಕನಾಥ ಶಿಂದೆ ಬಣದ ಶಾಸಕ ಆಗಿ ಮಿನಿಸ್ಟರ್ ಆದಂಥವರು ರೂಮ್ನಲ್ಲಿ ಸಿಗರೆಟ್ ಸೆತ್ತಾ ಕೂತ್ಕೊಂಡಿರ್ತಾರೆ. ಮುಂದೆ ಹಣದ ರಾಶಿಯ ಚೀಲ ಇದೆ ಅಂತ ಪಕ್ಕದಲ್ಲಿ, ಅದರಲ್ಲಿ ದುಡ್ಡು ಕಾಣಿಸ್ತಾ ಇದೆ ಅಂತ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಜೋರು ಚರ್ಚೆ ಆಗ್ತಾ ಇದೆ. ಎಲ್ಲಿಂದ ಬಂತು ಈ ಕ್ಯಾಶು ಅಂತ ಕೇಳ್ತಾ ಇದ್ದಾರೆ ವಿಪಕ್ಷಗಳವರು. ಪಕ್ಕದ ಸೂಟ್ ಕೇಸ್ನಲ್ಲಿ ಹಣದ ರಾಶಿ ಇದೆ ಅಂತ. ಸಂಜಯ್ ರಾವತ್ ಟ್ವೀಟ್: ಈ ವಿಡಿಯೋ ಮೋದಿ ಗೃಹ ಸಚಿವ ಅಮಿತ್ ಶಾ ನೋಡಬೇಕು, ದೇಶದಲ್ಲಿ ಏನು ನಡೀತಾ ಇದೆ, ಹಣ ತುಂಬಿದ ಚೀಲಗಳು, ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು, ಇಷ್ಟು ದುಡ್ಡು ಹೊತ್ಕೊಂಡು ಯಾರು ಓಡಾಡಬಹುದಾ, ಇನ್ಕಮ್ ಟ್ಯಾಕ್ಸ್ನವರು ಮಿನಿಸ್ಟರ್ ಮೇಲೆ ಆ್ಯಕ್ಷನ್ ತಗೊಳ್ತಾರಾ, ದೇವೇಂದ್ರ ಫಡ್ನವೀಸ್ ಬಗ್ಗೆ ಕನಿಕರ ಆಗ್ತಾ ಇದೆ ಅಂತ. ಅದಕ್ಕೆ ಸಂಜಯ್ ಶಿರ್ಸತ್ ಹೇಳ್ತಾ ಇದ್ದಾರೆ, ಅದು ಬಟ್ಟೆ, ಅದು ದುಡ್ಡಲ್ಲ, ನೀವು ಬಟ್ಟೆ ಅಂತ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಿ. ನಾನೊಂದು ಪ್ರವಾಸದಿಂದ ಹಿಂತಿರುಗಿ ಬಂದಿದ್ದೆ, ಮಲಗುವ ಕೋಣೆಯಲ್ಲಿ ಬಟ್ಟೆ ತೆಗೆದು ಕೂತ್ಕೊಂಡಿದ್ದೆ, ಆರಾಮಾಗಿ ಕುಳಿತಿದ್ದೀನಿ, ನನ್ನ ನಾಯಿ ಜೊತೆಗಿತ್ತು, ಯಾರೋ ಈ ಟೈಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ, ದುಡ್ಡಿನ ಬಗ್ಗೆ ನನಗೆ ಗೊತ್ತಿಲ್ಲ, ಅಷ್ಟು ದುಡ್ಡಿದ್ದಿದ್ರೆ ಕಪಾಟ್ನಲ್ಲಿ ಇಡ್ತಾ ಇದ್ದೆ, ಸೂಟ್ ಕೇಸ್ನಲ್ಲಿ ಯಾಕೆ, ನಮ್ಮಲ್ಲಿ ಮಾತೋಶ್ರೀ ನಿವಾಸ ಇಲ್ಲ ಅಂತ. ಮಾತೋಶ್ರೀ ಉದ್ಧವ್ ಠಾಕ್ರೆ ಅವರ ಮನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.